ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧವೇ ಸಡ್ಡು ಹೊಡೆದವರು. ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ಅವಳ ಹೆತ್ತವರ ಜೊತೆಗೆ ಬೆಂಗಾವಲಾಗಿ ನಿಂತು ಹೋರಾಟ ಮಾಡಿದವರು. ಆದ್ದರಿಂದಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರನ್ನು ಆ ಹೋರಾಟದಿಂದ ಹಿಂದೆ ಸರಿಸಬೇಕು ಅಂತೇಳಿ ಕೆಲವರು ಒತ್ತಡ ಹೇರಿದ್ದೂ ಇದೆ. ಸ್ವತಃ ಪೇಜಾವರ ಶ್ರೀಗಳೇ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರನ್ನು ಸಂಪರ್ಕಿಸಿ ಆ ಹೋರಾಟದಿಂದ ಸರಿಬೇಕಂತ ಹೇಳಿದ್ದೂ ಇದೆ. ಕೆಲವೊಂದು ರಾಜಕಾರಣಿಗಳು ಅವರ ಮೇಲೆ ಒತ್ತಡ ಹಾಕಿದ್ದೂ ಇದೆ. ಆದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ತಾನು ಯಾವುದೇ ಕಾರಣಕ್ಕೂ ಆ ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ ಅಂತ ಘಂಟಾಘೋಷವಾಗಿ ಹೇಳಿದಾಗ ಕೊನೆಗೆ ಅವರನ್ನು ಸಂಘಟನೆಯಿಂದಲೇ ಹೊರಗೆ ತಳ್ಳುವಂಥ ವ್ಯವಸ್ಥೆ ಆಯಿತು. ಕೊನೆಗೆ ಅವರು ಸ್ವಾಭಿಮಾನಿ ಹಿಂದೂ ಜಾಗರಣ ವೇದಿಕೆ ಅನ್ನುವ ಸಂಘಟನೆಯನ್ನೇ ಕಟ್ಟಿಕೊಳ್ಬೇಕಾಯಿತು. ಅದಕ್ಕೆ ಅವರೇ ಮುಖ್ಯಸ್ಥರು. ಅವರೊಟ್ಟಿಗೆ ಸರಿಸುಮಾರು ಒಂದು 200-300 ಯುವಕರ ಒಂದು ದಂಡು ಇದೆ. ಯಾವುದೇ ವಿಚಾರ